ಸಿದ್ದಾಪುರ ಏತ ನೀರಾವರಿ ಸಂಬಂಧಪಟ್ಟಂತ 4 ಗ್ರಾಮ ಪಂಚಾಯತ್ಗಳ ಮುಖಾಂತರ ನಮ್ಮ ಸಂಘಟಕರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಪ್ರಥಮ ಬಾರಿ ಅವರು ಬಂದು ಇದು ಬದಲಾವಣೆ ಆಗತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ, ಸಿದ್ದಾಪುರ ಏತ ನೀರಾವರಿ ಸಂಬಂಧಪಟ್ಟಂತ 4 ಗ್ರಾಮ ಪಂಚಾಯತ್ಗಳ ಮುಖಾಂತರ ನಮ್ಮ ಸಂಘಟಕರು ಈ ಒಂದು ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಪ್ರಥಮ ಬಾರಿ ಅವರು ಬಂದು ಇದು ಬದಲಾವಣೆ ಆಗತ್ತೆ ಅನ್ನತಕ್ಕಂಥ ಮಾತನ್ನು ಹೇಳಿದಾಗ ನಾನು ಹೇಳಿದೆ, ಜನಾಭಿಪ್ರಾಯವನ್ನು ಮೂಡಿಸಬೇಕಾಗತ್ತೆ. ಜನಾಭಿಪ್ರಾಯ ಅಂತ ಹೇಳಿದರೆ ಗ್ರಾಮ ಸಭೆಗಳನ್ನು ಕರೆದು ಆ ಗ್ರಾಮ ಪಂಚಾಯತ್ನ ಗ್ರಾಮ ಸಭೆಗಳನ್ನು ಕರೆದು ಗ್ರಾಮದ ಅಭಿಪ್ರಾಯವನ್ನು ಪಡೆದು ಆ ಸಂಬಂಧಪಟ್ಟಂಥ ದಾಖಲೆಗಳನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಬಹುಶಃ ಆ ಕೆಲಸವನ್ನು ಅವರು ಮಾಡಿದರು. ಆದರೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದರೆ, ಇದೇ ನೀರಾವರಿಗೆ ಸಂಬಂಧಪಟ್ಟಂಥ 4 ಗ್ರಾಮ ಪಂಚಾಯತ್ಗಳ ಗ್ರಾಮ ಸಭೆ ನಿರ್ಣಯವನ್ನು ಗೌರವಿಸದೆ ಯಾರೋ ಹೇಳ್ತಾರೆ ಅಂತ ಹೇಳಿ ಬಹುಶಃ ನಮ್ಮ ಮಾಜಿ ಶಾಸಕರ ಬಗ್ಗೆ ನಾನು ಹೆಚ್ಚು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಯಾರೋ ಹೇಳ್ತಾರಂತ ಹೇಳಿ ಒಂದು ಕಾಗದ ಕೊಟ್ಬಿಟ್ರು. ಇದೊಂದು ರಾಜಕೀಯ ದುರಂತ. ನಮ್ಮನ್ನು ಸತತವಾಗಿ ಆರಿಸಿ ಕಳಿಸಿದಂಥ ಜನರ ವಿರುದ್ಧವಾಗಿ, ರೈತರ ವಿರುದ್ಧವಾಗಿ ಒಬ್ಬ ಮಾಜಿ ಶಾಸಕ ಪತ್ರ ಕೊಟ್ಟು ಕೆಲಸ ನಿಲ್ಲಿಸ್ತಾನೆ ಅಂತ ಹೇಳಿದರೆ ಬಹುಶಃ ಅವರು ಆತ್ಮಾವಲೋಕನ ಮಾಡಿಕೊಳ್ಬೇಕಾಗತ್ತೆ. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತ ಹೇಳಿದರೆ ಜನರ ಪರವಾಗಿರಬೇಕು, ಜನರ ಭಾವನೆಗಳಿಗೆ ಅನಿಸಿಕೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯವಸ್ಥೆ ಆಗಬೇಕು. ನಮ್ಮ ಶಾಸಕರು ಒಂದು ಮಾತನ್ನು ಹೇಳಿದರು, ಅದು ಸರಿ ಅನಿಸ್ತು ನನಗೆ. ಪಕ್ಷದ ಆದೇಶ ಬಂದಾಗ ಯಾವುದೇ ಜನಪ್ರತಿನಿಧಿಗಳು ಪಕ್ಷದ ಆದೇಶವನ್ನು ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ. ಅದು ರೈತರ ಸಮಸ್ಯೆ ಆಗಲಿ ಯಾವುದೇ ಸಮಸ್ಯೆ ಆದರೂ ಸಹ ಕೆಲವೊಂದು ಸಂದರ್ಭದಲ್ಲಿ ಪಕ್ಷದ ಆದೇಶವನ್ನು ಉಲ್ಲಂಘಿಸಲಿಕ್ಕೆ ಆಗೋದಿಲ್ಲ. ಆದರೆ ಇಲ್ಲಿ ಅಂಥ ಸಮಸ್ಯೆ ಏನು ಬಂದಿಲ್ಲ. ಯಾವುದೇ ಸಮಸ್ಯೆಗಳು ಇಲ್ಲದೇ ಇದ್ದರೂ ಸಹ ನಾವು ಮಾಡಬೇಕಾಗಿರತಕ್ಕಂಥ ಕೆಲಸವನ್ನು ಆಗತಕ್ಕಂಥ ಸಂದರ್ಭದಲ್ಲಿ ಪತ್ರ ಮುಖೇನ ಅದನ್ನು ನಿಲ್ಲಿಸಿರೋದು ಯಾರೂ ಒಪ್ಪತಕ್ಕಂಥ ಕೆಲಸ ಅಲ್ಲ. ಬಹುಶಃ ಇದಕ್ಕೆ ವಿವರವಾಗಿ ಹೇಳೋಕ್ಕೆ ಹೋದರೆ ನಮ್ಮ ವಕೀಲರು ಈಗಾಗಲೇ ವಿವರವಾಗಿ ಹೇಳಿದ್ದಾರೆ. ಯಾವಾಗ ಪ್ರಾರಂಭವಾಯಿತು, ಏನೆಲ್ಲ ಆಯಿತು ಅನ್ನತಕ್ಕಂಥದ್ದನ್ನು ವಿವರವಾಗಿ ಹೇಳಿದ್ದಾರೆ. ನಾನು ಕಂಡಂತೆ ಇದೇ ಗೊತ್ತಿದೆ ಯಾರು, ಶಂಕರನ್ ಅವರು, ಅದರೊಟ್ಟಿಗೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್, ಇವರು ನಾವೆಲ್ಲ ಹೇಳ್ತೀವಲ್ಲ ಮ್ಯಾಚ್ ಫಿಕ್ಸಿಂಗ್ ಅಂತ, ಆ ರೀತಿ ಮ್ಯಾಚ್ ಫಿಕ್ಸಿಂಗ್ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ನೋಡಬೇಕು, ಡ್ಯಾಮು 2004ರಿಂದ 2009 ಡ್ಯಾಮ್ ಕಂಪ್ಲೀಟ್ ಆಗುತ್ತೆ, ನೀರು ಬಿಡಲಿಕ್ಕೆ ರೆಡಿ ಇರುತ್ತೆ. ಆದರೆ DPRನಲ್ಲಿ ಇಲ್ಲದೇ ಇರತಕ್ಕಂಥ ಟನಲ್ ಕೆಲಸವನ್ನು ಕೈಗೆತ್ತಿಕೊಂಡು ಶಂಕರನಾರಾಯಣ ಕನ್ಸ್ಟ್ರಕ್ಷನ್ ಅವರು ತರೀತೆ ಕೂತ್ಕೊಂಡ್ರು. ಬಹುಶಃ ನಾವು ಟೈಮ್ ಕೇಳಿ ಸುಸ್ತಾದಾಗ ನಾವು ನಿವೃತ್ತಿ ಆಗೋದ್ರಾದ್ರೂ ಈ ಒಂದು ಯೋಜನೆ ಕಾರ್ಯಗತವಾಗಬೇಕು ಅನ್ನತಕ್ಕಂಥ ಉದ್ದೇಶದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಭಾಸ್ಕರ್ ಫರ್ನಾಂಡಿಸ್ ಹತ್ರ ನಾನು ಕೇಳಿದೆ, ಒಬ್ಬನೇ ಹೋಗಿ, ಹೀಗೊಂದು ಸಮಸ್ಯೆ ಇದೆ, ನಾನು ಸತ್ಯಾಗ್ರಹಕ್ಕೆ
ಭಾಗವಹಿಸಬೇಕು ಅನ್ನತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಏನಾದರೂ ಸಮಸ್ಯೆ ಆಗುತ್ತಾ ಕೇಳಿದೆ. ಪಾರ್ಟಿಯಿಂದ ಏನಾದರೂ ಸಮಸ್ಯೆ ಆಗುತ್ತಾ ಕೇಳಿದೆ. ರೈತರ ಪರವಾಗಿ ಕೂತ್ಕೊಂಡ್ರೆ ಸಮಸ್ಯೆ ಹೇಗಾಗೋದಪ್ಪ ಅಂತ ಕೇಳಿ. ಬಹುಶಃ ಈ ವಿಚಾರವನ್ನು ನಾನು ಯಾರ ಹತ್ರ ಹೇಳಿಲ್ಲ. ನಾವು ಬಂದು ಸಂಘಟನೆ ಮಾಡಿದ್ವಿ. ನಮ್ಮ ಪಕ್ಷದವರೆಲ್ಲ ಲೆಕ್ಕ ಹಾಕ್ತಾ ಇದ್ರು, ನಾಳೆ ಸಸ್ಪೆಂಡ್ ಆಗ್ತಾರೆ, ನಾಡ್ದು ಸಸ್ಪೆಂಡ್ ಆಗ್ತಾರೆ ಅನ್ನತಕ್ಕಂಥದ್ದನ್ನು ನಮ್ಮ ಪಕ್ಷದವ್ರು ಲೆಕ್ಕ ಹಾಕ್ತಾ ಇದ್ರು. ಆದರೆ ಈ ಸಂದರ್ಭದಲ್ಲಿ ನಾನು ನೆನೆಸ್ತೇನೆ, ಆ ಒಂದು ಹೋರಾಟ ಸಿದ್ದಾಪುರದಲ್ಲಿ ಆಗಿರತಕ್ಕಂಥದ್ದು ಪಕ್ಷಾತೀತವಾದ ಹೋರಾಟ. ಬಹುಶಃ ಎಲ್ಲ ಈ ಭಾಗದ ರೈತರು, ಅಂಗಡಿಯವರು, ಅದರಲ್ಲಿ ವಿಶೇಷವಾಗಿ ಶಂಕರನಾರಾಯಣ ಕಾಲೇಜು, ಬಂಡಾಗರ್ಸ್ ಕಾಲೇಜು, ನಮ್ಮ ತಾಲೂಕ್ ಪಂಚಾಯತ್ ಸಮಿತಿಯಾಗ ಬಿಜೆಪಿ ತಾಲೂಕ್ ಪಂಚಾಯತ್ ಸಮಿತಿ ಆಗಿತ್ತು, ಅವರು ಅಲ್ಲಿಂದ ಬ್ಯಾನ್ ಮಾಡ್ಕೊಂಡು ಬಂದು ಇಲ್ಲಿ ಧರಣಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನಾನು ನೆನಪಿಸ್ತೇನೆ. ಇವತ್ತು ನಮಗೆ ಯಾರೋ ಬುದ್ಧಿ ಹೇಳ್ತಾ ಇದ್ದಾರೆ, ರೈತ ಸಂಘವರು ಬಿಜೆಪಿ ಹಿಂದೆ ಹೋಗ್ತಾ ಇದ್ದಾರೆ ಅಂತ. ನಾವು ಬಿಜೆಪಿ ಹಿಂದೆ ಹೋಗೋದಿಲ್ಲ, ಕಾಂಗ್ರೆಸ್ ಹಿಂದೆ ಹೋಗೋದಿಲ್ಲ. ನಾವು ಹೋಗ್ತಾ ಇರತಕ್ಕಂಥದ್ದು ರೈತರ ಹಿಂದೆ ಅನ್ನತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ಕೊಳ್ಬೇಕು. ಬಹುಶಃ ಇದು ಋಣ ಸಂದಾಯ ಮಾಡತಕ್ಕಂಥ ಕೆಲಸ, ಇದು ನಮ್ಮ ಕರ್ತವ್ಯ. ನಿರಂತರವಾಗಿ ತಮ್ಮ ಸಹಾಯದಿಂದ ಈ ಒಂದು ಹಂತಕ್ಕೆ ನಾವೆಲ್ಲ ಬೆಳೆದಿದ್ದೀವಿ. ಬಹುಶಃ ಈ ಒಂದು ಅಧಿಕಾರವನ್ನು ಕೊಟ್ಟಿರತಕ್ಕಂಥ ತಮ್ಮ ಪರವಾಗಿ ನಿಲ್ಲತಕ್ಕಂಥದ್ದಕ್ಕೆ ನಮಗೇನು ಮುಜುಗರ ಇಲ್ಲ. ನಾನು ಹೇಳಿದೆ, ದಿನೇಶ್ ಹೆಡರ್ ಎದುರು ಬರ್ದಿರೋ ಅಡ್ಡಿಲ್ಲ, ಒಂದು ಗಳಿಗೆ ಬಂದು ಹೋಯ್ನಿ ಅಂತ ಪಾಪ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ರಾಜಕಾರಣಿಗಳಿಗೆ ಬಹುಶಃ ಇವತ್ತು ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥದ್ದು, ಸಮಾಜವನ್ನು ತೋರಿಸಿ ಗುತ್ತಿಗೆ ಮಾಡತಕ್ಕಂಥದ್ದು. ಬಹುಶಃ ಸಮಾಜ ಸುಧಾರಣೆ ಮಾಡಬೇಕು, ಸಮಾಜವನ್ನು ಬಲಪಡಿಸಬೇಕು, ಅವ್ರಿಗೆ ಬೇಕಾದ ಸಹಾಯ ಮಾಡಬೇಕು. ನನ್ನ ಮಿತ್ರ ಹೇಳಿದ್ರು, ಹುಷಾರಿಲ್ದಿರೋ ಔಷಧಿ ಕೊಡಿಸುವಂಥದ್ದು, ಮೆಡಿಕಲ್ ಟ್ರೀಟ್ಮೆಂಟು ಅಥವಾ ಏನಾದರೂ ಆರ್ಥಿಕ ಸಹಾಯ ಮಾಡತಕ್ಕಂಥ ಇದು ಧರ್ಮ, ಅದರಲ್ಲಿ ತಪ್ಪೇನಿಲ್ಲ. ಮಾಡಲೇಬೇಕಾಗಿರತಕ್ಕಂಥ ಬದ್ಧತೆ ಇರತಕ್ಕಂಥವ್ರು ಮಾಡಬೇಕಾಗಿದೆ. ಆದರೆ ಅದನ್ನು ಹಿಡ್ಕೊಂಡು ಹೋಗಿ ಆ ಒಂದು ಸಮಾಜದ ಹೆಸರಿನಲ್ಲಿ ಬಹುಶಃ ಒಂದು ಚಿಂತನೆಗೆ ನಿಮಗೆ, ಈ ಎರಡೂ ಜಿಲ್ಲೆಗಳಲ್ಲಿ ಸಮಾಜದ ಹೆಸರಿನಲ್ಲಿ ಗುತ್ತಿಗೆ ಮಾಡತಕ್ಕಂಥ ಯಾವುದೇ ಒಬ್ಬ ಗುತ್ತಿಗೆದಾರ ಇದೆ, ಅದು ಜಯಶಂಕರ್. ಬಹುಶಃ ಅರ್ಥ ಮಾಡ್ಕೊಳ್ಳಿ, ಚಿಂತನೆಗೆ ಇದು ಆಪಾದನೆ ಅಲ್ಲ. ಬಹುಶಃ ಅವರು ಇನ್ನಾದರೂ ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಈ ಗೋಪಾಲ್ ಪೂಜಾರಿ ಅಷ್ಟು ಕಾಗದ ಕೊಡುವುದಿಲ್ಲ. ನಮ್ಮ ಜ್ಯೋತಿ ಪುತ್ರ ನದ್ದಿದ್ದಾರೆ, ನಮ್ಮ ಅತಿ ಆತ್ಮೀಯರು, ಅವ್ರು ನೋಡ್ತಾರೆ ಮನೆ ಗೋಪಾಲ್ ಪೂಜಾರಿ ಪಕ್ಕ ಕೂತ್ಕೊಂಡು ನಾವು ಇದು ಸರಿ ಅಂತ. ಈ ಪರಿಸ್ಥಿತಿಯ ನಿರ್ಮಾಣ ರಾಜಕೀಯ ದುರಂತ. ಬಹುಶಃ ಈ ಪರಿಸ್ಥಿತಿಯ ನಿರ್ಮಾಣವನ್ನ ಶಂಕರ್ ಅವರು ಮಾಡಬಾರ್ದು. ಅವ್ರ ಬೇಕಾದಷ್ಟಿದೆ. ನಮ್ಮ ರಾಜಕಾರಣಿಗಳನ್ನೆಲ್ಲ ಮನೆ ಕಳಿಸ್ತಕ್ಕಂಥ ಕೆಲಸವನ್ನ, ಪತ್ರ ಕೊಡುವುದರ ಮುಖಾಂತರ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿರೋದು, ಅದನ್ನು ನಾವು ಖಂಡಿಸಲೇಬೇಕಾಗುತ್ತೆ ಅನ್ನತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ರೈತ ಸಂಘ ಈಗಾಗಲೇ ಹೇಳಿದೆ, ನಾವು ಹೊಸದವರು ಊಟ ಮಾಡಬೇಕು, ನೀವು ಮುಂದೆ ಇದ್ರೆ ನಾವು ಹಿಂದೆ, ನಮ್ಮನ್ನು ಮುಂದಾಗಿ ನೀವು ಮನೆಗೆ ಇದ್ರೆ ಆತಿಲ್ಲ. ಆದ್ದರಿಂದ ಗಡಿಬಿಡಿ ತೀರ್ಮಾನ ತಗೊಂಡ್ರೆ ಸ್ವಲ್ಪ ಗಡಿಬಿಡಿ ಆಗತ್ತೆ. ಅದನ್ನು ಸೂಕ್ಷ್ಮವಾಗಿರತಕ್ಕಂಥದ್ದು. ಇದೊಂದು ಒಳ್ಳೆ ಸಂಘಟನೆ. ನಮ್ಮ ರೋಹಿತ್ ಶೆಟ್ಟರ್ ಇದ್ದಾರೆ, ನಮ್ಗವರು ಜಿಲ್ಲಾ ಪಂಚಾಯತ್ನಲ್ಲಿ ಇರುವಾಗಲೂ ಒಂದು ದೋಸ್ತಿ. ಯಾಕಂದ್ರೆ ಜನಪರವಾಗಿರತಕ್ಕಂಥ ರೈತರ ಬಗ್ಗೆ ಆಗಲಿ ಅಥವಾ ಇಲ್ಲಿ ಸಮಸ್ಯೆಗಳ ಬಗ್ಗೆ ಆಗಲಿ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥ. ಬಹುಶಃ ಇದರಲ್ಲಿ ಎರಡು ರೀತಿ ಮಾತಾಡ್ಲಿಕ್ಕಾಗತ್ತೆ. ಮೇಲ್ಸರಿ ಹೊಡ್ಕೊಂಡು ಹೋಗ್ತಾ ಇದ್ದು ಪ್ರಚಾರಕ್ಕೆ ಭಾವನಾತ್ಮಕವಾಗಿ ಮಾತನಾಡ್ತಕ್ಕಂಥದ್ದು ಅದು ಬೈಂಡಿಂಗ್. ಯಾಕಂದ್ರೆ ಜನರ ನೋವು ನಲಿವುಗಳನ್ನ ಪ್ರತಿಪಾದಿಸಿ ಆ ಕೆಲಸವನ್ನು ಮಾಡಿಸ್ಕೊಳ್ತಕ್ಕಂಥ ಆ ಭಾವನೆ ಅವರಲ್ಲಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾನು ಅವರು ಗಡ್ಬಿಡಿಯಲ್ಲಿದ್ರೆ ಗೊತ್ತಿಲ್ಲ, ನಂದೇನು ಡಿಸಿಷನ್ ಅವರೇ ತಗೊಳ್ಳಿ, ಅದಕ್ಕೆ ನನ್ನ ಮೇಲೆ ಗಡ್ಬಿಡಿ ಇಲ್ಲ. ಯಾಕಂತ ಹೇಳಿದ್ರೆ ಇದೆಲ್ಲ ನೋಡಿದ್ದೀವಿ ನಾವಿಲ್ಲಿ ಸತ್ಯಾಗ್ರಹ ಕೂತ್ಕೊಂಡಾಗ ಮೊನ್ನೆ 49 ದಿವಸ ಸಕ್ಕರೆ ಕಾರ್ಖಾನೆ ತಳಪಾಯದ ಕಲ್ಲನ್ನ ಕಿತ್ತು ಮಾರಾಟ ಮಾಡಿದಾಗಲೂ ಸಹ ಯಾರೂ ಮಾತಾಡದಿದ್ದಾಗ ಬಹುಶಃ ರೈತ ಸಂಘವಾಗಿ ಮಾತಾಡದೇ ಇದ್ರೆ ಏನೋ ತಪ್ಪು ಮಾಡಿದಂತಾಗುತ್ತೆ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಸತತವಾಗಿ ನಮ್ಮ ರೈತ ಸಂಘದವರು ಬಹುಶಃ ಅದಕ್ಕೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ದಲಿತ ಸಂಘರ್ಷ ಸಮಿತಿಯವರು ಇಲ್ಲಿ ಇದ್ದಾರೆ, ದಲಿತ ಸಂಘರ್ಷ ಸಮಿತಿಯವರು, ಬೇರೆ ಬೇರೆ ಸಂಘಟನೆಗಳು ಎಲ್ಲ ಬಂದು ಸಹಾಯವನ್ನು ಮಾಡಿದ್ದಾರೆ.
ಬಹುಶಃ ನಾವು ದುಡ್ಡು ನುಗ್ತಾ ಇಕ್ಕಂದು ದುಡ್ಡು ಮಾಡ್ತಾ ಇಕ್ಕಂದು ಕಾತಿಲ್ಲ ಈ ಸಾರಿ. ಈ ಸಸಿ ಸ್ಟ್ರಾಟಜಿಕ್ ಚೇಂಜ್. ಯಾಕಂತ ಹೇಳಿದ್ರೆ ಅವರ ತಪ್ಪು ಬಹಳಷ್ಟಿದೆ. ಇಲ್ಲೇ ವರಾಯಲ್ಲಿದೆ. ಬಹುಶಃ ಕಾನೂನು ಪ್ರಕಾರ ಕೈಗೊಳ್ಳೋದಾದ್ರೆ ಅವರ ಏನು ವಿದ್ಯುತ್ ಉತ್ಪಾದನೆ ಮಾಡತಕ್ಕಂತ ಘಟಕ ನಡೆಸ್ತಕ್ಕಂತ ಶಕ್ತಿ ಅವರಲ್ಲಿ ಇರಲ್ಲ. ಬಹುಶಃ ನಾವು ಹೇಳ್ತೀವಿ ನಮ್ಮ ಬೇಕಾದಂತ ದಾಖಲೆಗಳಿವೆ. ಬಹುಶಃ ಅಲ್ಲಿ ಅವರು ಹೊಟ್ಟೆಗೆ ಹೊಡೆದ್ರೆ ಆ ಗಾಳಿಗೆ ನಮ್ಮನ್ನು ಬಿಡ್ತಾರೆ ಅವರು. ಇಲ್ಲೇ ಇದ್ರೆ ಬಹುಶಃ ಉಚಿತವಾಗಿ ಪ್ರತಿ ತಿಂಗಳಿಗೆ 1 ಕೋಟಿ ರೂಪಾಯಿ ಆದಾಯ ಕೂತಲ್ಲೇ ಬರುವಾಗ ಬಹುಶಃ ಯಾರು ಹೇಳಿದ್ರು ನಮ್ಮ ಮಿತ್ರರು, ಒಂದು ಶೆಡ್ ಹಾಕಿದ್ರೆ ಆ ಶೆಡ್ನಲ್ಲಿ 3 ಮೋಟರ್ ಹಾಕಿ ದುಡ್ಡು ಮಾಡ್ತಾರಂತೆ. ದುಡ್ಡು ಮಾಡೋದಕ್ಕೆ ನಮ್ದೇನು ಆಕ್ಷೇಪ ಇಲ್ಲ. ಬಹುಶಃ ಇಲ್ಲಿಯ ತನಕ ಒಂದು ವಿಚಾರ ತಮ್ಮ ಗಮನದಲ್ಲಿರಲಿ. ನನಗೂ ಜಿ ಶಂಕರ್ ಅವರಿಗೆ ಯಾವುದೇ ಒಂದು ವೈಯಕ್ತಿಕವಾದ ಭಿನ್ನಾಭಿಪ್ರಾಯಗಳಿಲ್ಲ, ಅಥವಾ ನನ್ನ ಯಾವುದೇ ಚುನಾವಣೆಗಳಲ್ಲಿ ನನಗೆ ಗೊತ್ತಿದ್ದಂತೆ ಅವ್ರು ನನಗೆ ವಿರೋಧ ಮಾಡಿಲ್ಲ. ಆದರೆ ವರಾಯಿ ವಿಚಾರದಲ್ಲಿ ನಮಗೂ ಅವರಿಗೂ ಇನ್ನೂ ಸಹ ನಿರಂತರವಾಗಿ ಈ ಸಂಘರ್ಷ ನಡೀತಾ ಇದೆ. ಇದರಲ್ಲಿ 2 ಮಾತಿಲ್ಲ. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಇದು ಅವರು ಗೌರವಿತವಾಗಿ ಬಹುಶಃ ಅದನ್ನು ವಾಪಸ್ ಪಡೆದು, ಯಾಕಂದ್ರೆ ಅವ್ರಿಗೆ ಏನೇ ಕತೆ ಹೇಳಿದ್ರು ನಾಲ್ಲ ಅವರಲ್ಲ ಅಂತ ಯಾರೇ ಹೇಳಿದ್ರು ಈಗ ಎಲ್ಲ ಹೇಳಿದ್ರಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನತಕ್ಕಂಥದ್ದು ಇಲ್ಲಿ ಮತ್ತೊಂದು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಯಾವ ಬಲದಂಡೆ ಎಡದಂಡೆ ಮತ್ತು ಏತ ನೀರಾವರಿ. ಬಲದಂಡೆ ಅಂತ ಹೇಳಿದ್ರೆ ಗೊತ್ತು, ಶಂಕರಾಣದ ಮೇಲೆ ಅಂಪಾರಿಗೆ ಹೋಗುತ್ತೆ, ಹಳ್ನಾಡಿಗೆ ಹೋಗುತ್ತೆ, ಚಾವರಾಡಿಗೆ ಹೋಗುತ್ತೆ, ಅಲ್ಲಿ ಮುಂದೆ ಹೋಗಿ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಮುಖಂಡ ಒಡೆಯರ್ ಹೋಗ್ಲಿಕ್ಕೆ ಹೋಗುತ್ತೆ. ಬಹುಶಃ ಇವತ್ತು ಇದರ ನೆರೆ ಗ್ರಾಮ ಅಲ್ಲಿಯ ಬಗ್ಗೆ ಇವರು ಯಾರು ಮಾತಾಡಿಲ್ಲ. ಹೇಳ್ತಾರೆ ಮೂಲ ಯೋಜನೆ ಚೇಂಜ್ ಆಗಿದೆ ಅಂತ ಹೇಳಿ. ಮೂಲ ಯೋಜನೆ ಚೇಂಜ್ ಆಗಿರೋದು ಸೌಕೂರಿಗೆ ತಗೊಂಡು ಬಂದದ್ದು. ಸೌಕೂರಿನಲ್ಲಿ ಗುತ್ತಿಗೆ ಮಾಡಿದವರು ಯಾರು? ಇಲ್ಲೊಂದು ಹೋಗಿ ನೋಡ್ಕೊಂಡು ಬರ್ಬೇಕು ನೀವೆಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಮಾತ್ರ ವ್ಯವಸ್ಥೆಗಳಲ್ಲ, ತಮ್ಮ ಕ್ಷೇತ್ರ ಅಲ್ಲ.